ಮ್ಯೂಚುವಲ್ ಫಂಡ್ ಇನ್ಆಕ್ಟಿವ್ ಅಕೌಂಟ್ಸ್ ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2637.94 ಕೋಟಿ ರೂಪಾಯಿ ಹಣ ಯಾರೂ ದಿಕ್ಕಿಲ್ಲದೆ ಪಡಿತಾ ಇದೆ. ನಿಮ್ ತಾತನೋ ಅಜ್ಜಿನೋ ತಂದೆ ತಾಯೋ ಯಾರೋ ಹೂಡಿಕೆ ಮಾಡಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅದ್ರ ಟ್ರ್ಯಾಕ್ ತಪ್ಪೋಗಿರುತ್ತೆ, ಆ ಹೂಡಿಕೆನ ಮರ್ತು ಬಿಟ್ಟಿರ್ತಾರೆ. ಅಂತ ಮ್ಯೂಚುವಲ್ ಫಂಡ್ಗಳನ್ನ ಹುಡುಕ್ಲಿಕ್ಕೆ ಒಂದು ಹೊಸ ವ್ಯವಸ್ಥೆಯನ್ನ ಸೆಬಿ ಕ್ರಿಯೇಟ್ ಮಾಡಿದೆ. ನಿಮ್ಮ ಹಳೆಯ ಮ್ಯೂಚುವಲ್ ಫಂಡ್ಗಳನ್ನು, ಇನ್ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳನ್ನು ಹುಡುಕ್ಲಿಕ್ಕೆ ಮಿತ್ರ ಅನ್ನೋ ಒಂದು ಪೋರ್ಟಲನ್ನು ಸೆಬಿ ಶುರು ಮಾಡಿದೆ. ಇಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಗಳಲ್ಲಿ ನಿಮ್ಮ ಅಡ್ರೆಸ್ಸು, ಪಿನ್ ಕೋಡು, ಪ್ಯಾನ್ ನಂಬರು, ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್ಸ್ನ ಹಾಕಿ ನಿಮ್ಮ ಹೂಡಿಕೆ ಮೊತ್ತವನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರಿಗೆ ಗೊತ್ತು, ನಿಮ್ಮ ಕುಟುಂಬದವರು ಯಾರೋ ಹೂಡಿಕೆ ಮಾಡಿ ಹಣವನ್ನು ಮರ್ತೋಗಿರ್ಬೋದು, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂತೇಳಿ. ಅದನ್ನು ಹುಡುಕಿ ನಿಮ್ಮ ಹಣ ಇದ್ದರೆ ವಾಪಸ್ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ದಯವಿಟ್ಟು ಎಂಡ್ ಟು ಎಂಡ್ ಈ ವಿಡಿಯೋವನ್ನು ನೋಡಿ, ಆವಾಗ ಖಂಡಿತ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ. ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಅವರು ಹೂಡಿಕೆ ಮಾಡಿ ಮ್ಯೂಚುವಲ್ ಫಂಡ್ ಹಣ ಅವರಿಗೆ ಸಿಗದೇ ಇದ್ದರೆ ಅದನ್ನು ಪಡ್ಕೊಳ್ಳಿಕ್ಕೆ ಈ ವಿಡಿಯೋ ಖಂಡಿತವಾಗಿಯೂ ಅವರಿಗೆ ನೆರವಾಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಚೈತ್ರ. ಸ್ನೇಹಿತರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಯಾರೂ ದಿಕ್ಕಿಲ್ದೆ, ಅಂದ್ರೆ ಯಾರೂ ವಾರಸುದಾರರಿಲ್ಲದೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 2637.94 ಕೋಟಿ ರೂಪಾಯಿ ಇದೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ದುಡ್ಡು ಕೂಡ ಇರ್ಬೋದು ಅಥವಾ ನಿಮ್ಮವರ ದುಡ್ಡು ಕೂಡ ಇರ್ಬೋದು. ಹಾಗಾದ್ರೆ ಈ ದುಡ್ಡನ್ನ ಈಗ ಹುಡುಕಾಡೋದಕ್ಕೆ ಸಾಧ್ಯನಾ, ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯನಾ ಅಂತ ನೀವು ಕೇಳಿದ್ರೆ ಅದಕ್ಕೂ ಕೂಡ ಈಗ ವ್ಯವಸ್ಥೆ ಇದೆ ಸ್ನೇಹಿತರೆ. ಹಾಗಾದ್ರೆ ಅದ್ ಯಾವುದು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ನೀವು ಕೊನೆ ತನಕ ಮಿಸ್ ಮಾಡದೆ ನೋಡ್ಲೇಬೇಕು. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ಸಾಕಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಬಾಸ್ವಾಲಾ ಆಪ್ ನಲ್ಲಿ ಕಂಟೆಂಟ್ ವಿಭಾಗದಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವರ ಫೇಮಸ್ 2 ಬೆಸ್ಟ್ ಸೆಲ್ಲಿಂಗ್ ಪುಸ್ತಕ ಕೂಡ ಇದೆ. ಒಂದು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಹಾಗೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್, ಹಾಗೆ ಮನಿ ಸೀಕ್ರೆಟ್. ಈ ಪುಸ್ತಕವನ್ನ ನೀವು ಓದಬೇಕು, ಖರೀದಿ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲಿಂಕ್ ಹಾಕಿದೀವಿ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಆರಾಮ್ಸೆ ಬುಕ್ ಅನ್ನ ಖರೀದಿ ಮಾಡಬಹುದು. ಇವತ್ತು ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನಾವು ಯಾವ ವೆಬ್ಸೈಟ್ ಥ್ರೂ ಹೇಗೆ ಸರ್ಚ್ ಮಾಡಬೇಕು, ನಮ್ಗೆ ಅದರಿಂದ ಏನೇನ್ ಬೆನಿಫಿಟ್ ಇದೆ, ಯಾವ್ದಪ್ಪ ಈ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಸರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಓಕೆ ಸರ್, ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಸಾಕಷ್ಟು ಅಮೌಂಟ್ ಅಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಸದ್ಯಕ್ಕೆ ನಮಗೊಂದು ಟ್ರ್ಯಾಕ್ ಇರುತ್ತೆ. ಆದ್ರೆ ಈಗ ನಮ್ಮ ತಾತಂದ್ರಾಗಿರ್ಬೋದು ಅಥವಾ ಅಜ್ಜಿ ಆಗಿರ್ಬೋದು, ಯಾವಾಗ ಪೇಪರ್ ಡಾಕ್ಯುಮೆಂಟ್ಸ್ ಇತ್ತೋ ಅವಾಗ್ಲಿಂದಲೂ ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ. ಸೊ ಈಗ ನೀವೊಂದು ಬೆಸ್ಟ್ ಸ್ಕೀಮ್ ಇದೆ, ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದೇನು ಅಂತ ಹೇಳ್ಬೋದು ಸರ್? ಖಂಡಿತ ಚೈತ್ರ. ನೋಡಿ, ಬಹಳ ಹಿಂದೆ ಮ್ಯೂಚುವಲ್ ಫಂಡ್ಗಳನ್ನು ಪೇಪರ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಮಾಡ್ತಿದ್ರು. ಅಂದ್ರೆ ಪೇಪರ್ ಆಧಾರಿತ ದಾಖಲೆಗಳಿದ್ವು. ಒಂದನೇದು. ಎರಡನೇದು ಏನಾಗಿದೆ, ಬಹಳ ಹಿಂದೆ ಎಷ್ಟೋ ಜನ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿರ್ತಾರೆ, ಅವ್ರಿಗೆ ಅದರ ಟ್ರ್ಯಾಕೇ ಇರಲ್ಲ. ಈಗ ನಮ್ಮ ತಾತನೋ ಅಜ್ಜಿನೋ ಹೂಡಿಕೆ ಮಾಡಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರೆ, ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರೆ, ಆ ಮ್ಯೂಚುವಲ್ ಫಂಡ್ ಅಮೌಂಟು ಯಾರಿಗೂ ಸಿಗದೇನೆ ವಾರಸುದಾರರು ಇಲ್ಲದ ಮ್ಯೂಚುವಲ್ ಫಂಡ್ ಅಕೌಂಟು, ಅದರಲ್ಲಿರೋ ದುಡ್ಡು ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಬಳಿ ಹೋಗಿ ಇರುತ್ತೆ. ಸೊ ಆ ರೀತಿ ಈಗ ಒಂದಲ್ಲ ಎರಡಲ್ಲ, ನೀವು ಈಗಾಗಲೇ ಹೇಳ್ದಂಗೆ 2637.94 ಕೋಟಿ ರೂಪಾಯಿ ಹಣ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಬಳಿ ಕೊಳಿತಾ ಇದೆ. ಯಾರು ಅಂದ್ರೆ ಕಷ್ಟಪಟ್ಟು ಹೂಡಿಕೆ ಮಾಡಿರ್ತಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ಅಲ್ಪ ಸ್ವಲ್ಪ ದುಡ್ಡು ಉಳಿಸಿ ಅದನ್ನ ತೆಗೆದು ಮ್ಯೂಚುವಲ್ ಫಂಡ್ಗೆ ಹಾಕಿ ಅದು ಬೆಳೆದ್ರೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗಲಿ, ಅಥವಾ ನಮಗೆ ಕಷ್ಟ ಕಾಲಕ್ಕಾಗಲಿ, ನಿವೃತ್ತಿ ಜೀವನಕ್ಕಾಗಲಿ, ಹೀಗೆ ಸಾಕಷ್ಟು ಕನಸು ಕಟ್ಕೊಂಡು ಅದನ್ನು ಹೂಡಿಕೆ ಮಾಡಿರ್ತಾರೆ. ಆದರೆ ಆ ಮ್ಯೂಚುವಲ್ ಫಂಡ್ನ ಟ್ರ್ಯಾಕ್ ಅವ್ರಿಗೆ ತಪ್ಪೋಗಿರುತ್ತೆ. ಎಷ್ಟೋ ಸತಿ ಏನಾಗುತ್ತೆ, ಅವರು ಮರ್ತೋಗ್ತಾರೆ, ಇಲ್ಲ ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳೋಕೆ ನೆಕ್ಸ್ಟ್ ಜನರೇಷನ್ ಹೇಳೋಕೆ ಹೋಗಿರಲ್ಲ. ಈ ಥರದ ಸಮಸ್ಯೆಗಳು ಬಹಳಷ್ಟು ಜನರಿಗೆ ಆಗಿರ್ತವೆ. ಕೆಲವು ಸತಿ ಏನಾಗಿರುತ್ತೆ, ಈ ಜಮಾನದವ್ರೆ ಹೂಡಿಕೆ ಮಾಡ್ತಿರ್ತಾರೆ, ಟ್ರ್ಯಾಕ್ ತಪ್ಪೋಗ್ಬಿಟ್ಟಿರುತ್ತೆ, ಅವ್ರಿಗೆ ಹೂಡಿಕೆ ಮಾಡಿರೋದೇ ಮರ್ತೋಗಿರುತ್ತೆ, ಯಾವ್ದ್ರ ಮೇಲೆ ಹೂಡಿಕೆ ಮಾಡಿದೀವಿ ಗೊತ್ತೇ ಇರಲ್ಲ. ಆಮೇಲೆ ಕೆಲವು ಸತಿ ಏನಾಗುತ್ತೆ, KYC ಅಪ್ಡೇಟ್ ಮಾಡಿರಲ್ಲ, ಆ ಟ್ರ್ಯಾಕ್ ತಪ್ಪೋಗಿರುತ್ತೆ. ಅಂದ್ರೆ ನೋ ಯೋ ಕಸ್ಟಮರ್ ಅಪ್ಡೇಟ್ ಮಾಡ್ಬೇಕಾಗುತ್ತೆ KYC ನ.
ಅದನ್ನು ಅಪ್ಡೇಟ್ ಮಾಡದೇ ಇದ್ದಾಗ ಟ್ರ್ಯಾಕ್ ತಪ್ಪೋಗುತ್ತೆ. ಈ ಥರದ ಟ್ರ್ಯಾಕ್ ತಪ್ಪೋಗಿರುವ ಮ್ಯೂಚುವಲ್ ಫಂಡ್ನಲ್ಲಿ ಮಾಡಿರುವ ಹೂಡಿಕೆಗಳನ್ನು ಹುಡುಕಿ ಆ ಹಣವನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸೆಬಿ ಷೇರುಪೇಟೆ ನಿಯಂತ್ರಣ ಮಂಡಳಿ ಅವರು ಒಂದು ಸ್ಕೀಮ್ ಅನ್ನ ತಂದಿದ್ದಾರೆ. ಅದು ಮಿತ್ರ ಅನ್ನೋ ಒಂದು ಪೋರ್ಟಲ್ ಅನ್ನು ಶುರು ಮಾಡಿದ್ರು. ಆ ಮಿತ್ರ ಅನ್ನೋ ಪೋರ್ಟಲ್ನಲ್ಲಿ ಹೋಗಿ ಹೀಗೆ ವಾರಸುದಾರರಿಲ್ಲದ ಅಥವಾ ಇನ್ಆಕ್ಟಿವ್ ಆಗಿರುವಂತಹ ಮತ್ತೆ ಚಾಲ್ತಿಯಲ್ಲಿ ಇಲ್ಲದೆ ಇರುವಂತಹ ಮ್ಯೂಚುವಲ್ ಫಂಡ್ ಅಕೌಂಟ್ಗಳನ್ನು ಹುಡುಕಿ ಅದು ನಮ್ಮದು ಅನ್ನೋ ಖಾತ್ರಿ ಆದರೆ ಆ ಹಣವನ್ನು ವಾಪಸ್ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಅದ್ರ ಬಗ್ಗೆ ನಾವಿವತ್ತು ಫುಲ್ ಡೀಟೇಲ್ ಹೇಳ್ತೀವಿ. ಮತ್ತೆ ಈಗ ಇನ್ಆಕ್ಟಿವ್ ಅಥವಾ ಈ ಅಬ್ಯಾಂಡನ್ಡ್ ಅಕೌಂಟ್ ಅಂತ ಏನು ನಾವು ಕರಿತೀವಿ, ಅದನ್ನ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ 10 ವರ್ಷಗಳ ಅವಧಿಯಲ್ಲಿ ಆ ಮ್ಯೂಚುವಲ್ ಫಂಡಲ್ಲಿ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ಅಥವಾ ಆ ಮ್ಯೂಚುವಲ್ ಫಂಡಿನಿಂದ ಹಣವನ್ನು ವಾಪಸ್ ಪಡ್ಕೊಳ್ದೇ ಇದ್ದರೆ ಆ ಫಂಡನ್ನು, ಆ ಫೋಲಿಯೋವನ್ನು, ಆ ಅಕೌಂಟನ್ನು ಅದು ಇನ್ಆಕ್ಟಿವ್ ಅಕೌಂಟ್ ಅಂತೇಳಿ ಮಾಡ್ತಾರೆ. ಆ ಇನ್ಆಕ್ಟಿವ್ ಅಕೌಂಟ್ನ ದುಡ್ಡು ಏನಿರುತ್ತೆ ಆ ದುಡ್ಡು ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಬಳಿ ಉಳ್ಕೊಂಡಿದೆ. ನಾವು ಈಗಾಗಲೇ ಹೇಳ್ತಿದ್ವಲ್ಲ 2637.94 ಕೋಟಿ. ಇದರಲ್ಲಿ ಕಷ್ಟಪಟ್ಟು ಉಳಿಸಿದವ್ರು ಯಾರ್ಯಾರ್ದೋ ದುಡ್ಡಿರ್ಬೋದು. ಅದು ಹುಡುಕೋಕ್ಕೆ ಒಂದು ಮೆಕ್ಯಾನಿಸಮ್ ಅನ್ನ ಈ ಸರ್ಕಾರ ಸೆಬಿ ಜೊತೆಗೂಡಿ ತಂದಿದೆ. ಅದು ಹೇಗೆ ಏನು ಅನ್ನೋದನ್ನ ಇನ್ನಷ್ಟು ಚರ್ಚೆ ಮಾಡೋಣ. ಬಟ್ ಈಗ ಈ ಒಂದು ಮಿತ್ರ ವೆಬ್ಸೈಟ್ ನೀವು ಏನು ಹೇಳಿದ್ರು ಅದು ಹೇಗೆ ವರ್ಕ್ ಆಗುತ್ತೆ ಸರ್? ಖಂಡಿತ. ಈಗ ನೋಡಿ, ಹೂಡಿಕೆ ಮಾಡಿ ಮರ್ತಿರೋರು, ನಿಷ್ಕ್ರಿಯಗೊಂಡ್ರವ್ರು, ನಾನು ಆಗ್ಲೇ ಹೇಳಿದೆ ಅಬ್ಯಾಂಡನ್ ಆಗುವಂಥವ್ರು, ವಾರಸುದಾರರು ಪತ್ತೆ ಮಾಡಲಿಕ್ಕೆ ಅಥವಾ ಸಾಧ್ಯ ಆಗದೆ ಇರುವಂಥ ವಾರಸುದಾರರನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪ್ಲಾಟ್ಫಾರ್ಮ್ಗಳನ್ನು ಹುಡುಕ್ಲಿಕ್ಕೆ ಈ ಮಿತ್ರ ಅನ್ನೋ ಒಂದು ಸ್ಕೀಮನ್ನು ತಂದಿದ್ದಾರೆ. ಏನಪ್ಪ ಮಿತ್ರ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಟ್ರೇಸಿಂಗ್ ಮತ್ತು ರಿಟ್ರೀವಲ್ ಅಸಿಸ್ಟೆಂಟ್ ಅಂತ ಹೇಳಿ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಟ್ರೇಸಿಂಗ್ ಮತ್ತು ರಿಟ್ರೀವಲ್ ಅಸಿಸ್ಟೆಂಟ್ ಅನ್ನೋದು ಇದರ ಫುಲ್ ಫಾರ್ಮು. ಅಲ್ಲಿ ಈ ಯಾರ್ಯಾರು ಈ ರೀತಿ ಇನ್ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ಲ ಅದೆಲ್ಲವನ್ನ ಕಂಪೈಲ್ ಮಾಡಿ ಒಂದು ಕಡೆ ಹಾಕಿದ್ದಾರೆ. ಅಲ್ಲಿ ಹೋಗಿ ಹುಡುಕಿದ್ರೆ ನಮಗೆ ಸಂಬಂಧಪಟ್ಟು ಯಾವುದಾದ್ರೂ ಇದ್ರೆ ಅದು ಸಿಗುತ್ತೆ. ಹೇಗೆ ಹುಡುಕೋದು ಅನ್ನೋದಕ್ಕೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಅಡ್ರೆಸ್ಸು, ಪ್ಯಾನು, ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ. ಕೆಲವು ಸತಿ ಫೋನ್ ನಂಬರು ಅಥವಾ ಮ್ಯೂಚುವಲ್ ಫಂಡ್ ಕಂಪ್ನಿ ಯಾವುದು ಅನ್ನೋದನ್ನ ಹುಡುಕ್ಲಿಕ್ಕೆ ಈ ರೀತಿ ವ್ಯವಸ್ಥೆ ಒಂದು ಅಂದಾಜಲ್ಲಿ ಹುಡುಕ್ಬೋದು. ಇನ್ ಕೇಸ್ ಈಗ ಅಂದ್ರೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಅಲ್ಲೊಂದು 16 ಪ್ಯಾರಾಮೀಟರ್ಸ್ ಇದೆ. ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ನಂತರ ತೋರ್ಸೋರಂತೆ. ಈಗ ಏನಾಗ್ತಿತ್ತು, 2006ಕ್ಕೆ ಮುಂಚೆ 2006ಗೆ ಮೊದಲು ಈ ಪೇಪರ್ ರಿಲೇಟೆಡ್ ಡಾಕ್ಯುಮೆಂಟ್ ಇಲ್ಲ. ನಾನು ಆಗ್ಲೇ ಹೇಳ್ತಿದ್ದೆ, ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಪೇಪರ್ ಬೇಸ್ಡ್ ಡಾಕ್ಯುಮೆಂಟ್ ಅನ್ನ ಕೊಡೋರು. ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ, ಡಿಮ್ಯಾಟ್ ಫಾರ್ಮ್ಯಾಟ್ ನಲ್ಲಿ ನಮಗೆ ದಾಖಲೆ ಸಿಗ್ತಿರ್ಲಿಲ್ಲ. ಅವಾಗ ನಂತರದಲ್ಲಿ ಕ್ರಮೇಣ ಮ್ಯೂಚುವಲ್ ಫಂಡ್ಗಳ ಡಿಜಿಟಲೈಸೇಷನ್ ಶುರು ಆಯಿತು. ಈ ಡಿಜಿಟಲೈಸೇಷನ್ ಶುರು ಆದಾಗ ಏನಾಯಿತು, ಎಷ್ಟೋ ಜನ ಪೇಪರ್ ಫಾರ್ಮ್ಯಾಟ್ನಲ್ಲಿದ್ದ ದಾಖಲೆಗಳನ್ನು ಡಿಜಿಟಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿಕೊಂಡ್ರು. ಒಂದಷ್ಟು ಜನ ಮಾಡ್ಕೊಳ್ಳೇ ಇಲ್ಲ. ಮಾಡ್ಕೊಳ್ದೇ ಇದ್ದವ್ರಿಗೆ ಏನಾಯಿತು, ಟ್ರ್ಯಾಕ್ ತಪ್ಪೋಯ್ತು. ಕೆಲವು ಮಾಡಿರೋರ್ಗು ಟ್ರ್ಯಾಕ್ ತಪ್ಪೋಯ್ತು. ಹೀಗೆ ಟ್ರ್ಯಾಕ್ ತಪ್ಪೋಗಿರೋನ ಹುಡುಕ್ಲಿಕ್ಕೆ ಈ ವ್ಯವಸ್ಥೆಯನ್ನ ಮಿತ್ರ ಅನ್ನೋ ಪೋರ್ಟಲ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಒಂದು ಕಾಂಪ್ರಹೆನ್ಸಿವ್ ಇನ್ಫಾರ್ಮೇಶನ್ ಎಲ್ಲವೂ ಸಿಗುತ್ತೆ. ಹೇಗಪ್ಪ ಈ ಮಿತ್ರ ಪ್ಲಾಟ್ಫಾರ್ಮ್ಗೆ ಹೋಗಬೇಕು ಅಂತ ಹೇಳಿದ್ರೆ, ಗೂಗಲ್ಗೆ ಹೋಗ್ಬಿಟ್ಟು ಫಸ್ಟು, ಈಗ ನಿಮ್ಮವರು ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಮಾತ್ರ ಅಲ್ಲ, ನಿಮ್ಮ ಸಂಬಂಧಿಕರು, ಪರಿಚಯದವರು, ಯಾರ್ದನ್ನು ಬೇಕಿದ್ರು ಇಲ್ಲಿ ಹೋಗಿ ನೀವು ಅವರ ಪರವಾಗಿ ಲಾಗಿನ್ ಆಗಿ ಹುಡುಕ್ಬೋದು. 25 ಅವಕಾಶವನ್ನು ಕೊಡ್ತಾರೆ. 25 ಟೈಮ್ಸು ಪರ್ಮೆಂಟೇಷನ್ ಕಾಂಬಿನೇಷನ್ಗಳನ್ನು ಮಾಡಿ ನಾವು ಹುಡುಕಾಟ ಮಾಡ್ಬೋದು. ಅಂದರೆ ಯಾವುದೋ ಒಂದು ಅಡ್ರೆಸ್ ಕೊಡ್ತೀವಿ, ಅದು ಮ್ಯಾಚ್ ಆಗಲ್ಲ. ಇನ್ಯಾವುದೋ ಪಿನ್ ಕೋಡ್ ಹಾಕ್ತೀವಿ, ಅದು ಮ್ಯಾಚ್ ಆಗಲ್ಲ. ಹೆಸರು ಹಾಕ್ತೀವಿ, ಅವಾಗ ಅದು ಸಿಗ್ಬೋದು. ಸೊ ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ನಾವು ಹುಡುಕಾಟ ನಡೆಸಲಿಕ್ಕೆ ಆ ಪೋರ್ಟಲ್ ನಲ್ಲಿ ಹೋಗಿ 25 ಚಾನ್ಸ್ ಅನ್ನ ಕೊಡ್ತಾರೆ. ಅದು ಅಲ್ಲಿ ಮತ್ತೆ FAQ ಕೂಡ ಇದೆ ಆ ಪ್ಲಾಟ್ಫಾರ್ಮ್ ನಲ್ಲಿ. ಅಲ್ಲಿ ಹೋಗಿ ಅವರು ಹುಡುಕಾಟವನ್ನ ನಡೆಸ್ಬೋದು. ಮತ್ತೆ ಈ ಮಿತ್ರ ಪೋರ್ಟಲ್ಗೆ ಹೋದ್ರೆ ಫಸ್ಟ್ ಗೂಗಲ್ಗೆ ಹೋಗ್ಬೇಕು. ಗೂಗಲ್ಗೆ ಹೋದ ನಂತರ ಈ ಮ್ಯೂಚುವಲ್ ಫಂಡ್ ಸೆಂಟ್ರಲ್ ಅಂತ ವೆಬ್ಸೈಟ್ ಇರುತ್ತೆ, ಅದಕ್ಕೆ ಲಾಗಿನ್ ಆಗಬೇಕು. www.mfcentral.com ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅದಕ್ಕೆ ಲಾಗಿನ್ ಆದರೆ ಮಿತ್ರ ನ್ಯೂ ಅಂತ ಒಂದು ಹೈಪರ್ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ mfcentral.links.inactive folios ಅಂತ ಒಂದು ಹೈಪರ್ ಲಿಂಕ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ
ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ನಮೂದಿಸ್ಬೋದು ಅಥವಾ ವಿಳಾಸವನ್ನು ನಮೂದಿಸ್ಬೋದು, ಇಮೇಲ್ ವಿಳಾಸನ, ಇಮೇಲ್ ಅಡ್ರೆಸ್ಸನ್ನು. ಅದನ್ನು ಹಾಕಿದರೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರ್ ಮಾಡಿದರೆ ಆ ಮಿತ್ರ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಹೂಡಿಕೆದಾರರ ಹೆಸರು, ಪ್ಯಾನ್ ನಂಬರು, ವಿಳಾಸ, ಬೇರೆ ಬೇರೆ ಅಡ್ರೆಸ್ಸು ಮತ್ತು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ, ಪಿನ್ ಕೋಡು, ಇದೆಲ್ಲವನ್ನು ಹಾಕಿ ಹುಡುಕ್ಲಿಕ್ಕೆ ಅವಕಾಶ ಇದೆ. ಮತ್ತು ಫೋಲಿಯೋ, ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋ ಹೆಸರು ಗೊತ್ತಿದ್ದರೆ ಅದ್ರ ಮೂಲಕ ಹುಡುಕ್ಲಿಕ್ಕೂ ಆಪ್ಷನ್ ಇದೆ. ಎಲ್ಲ ವಿವರಗಳನ್ನು ನಾವು ಸೆಲೆಕ್ಟ್ ಮಾಡಿ ನಮೂದಿಸಿದ ನಂತರ ನಾವು ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ ನಂತರ ನಿಮ್ಮ ಅಥವಾ ನಿಮ್ಮವರ ಹೆಸರಿನಲ್ಲಿ ಮ್ಯೂಚುವಲ್ ಫಂಡ್ ಇದೆ ಎನ್ನುವ ಸಂದೇಶ ಬಂದರೆ, ಮೆಸೇಜ್ ಬಂದರೆ ನಿಮಗೆ ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ಎಲ್ಲಿ ದಾಖಲೆಗಳನ್ನು ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ, ಸಂಬಂಧಪಟ್ಟ ಮ್ಯೂಚುವಲ್ ಫಂಡ್ ಕಚೇರಿ, ಕೆಫಿನ್ ಅಂತ ಒಂದು ಕಂಪನಿ ಇದೆ, ಕೆಫಿನ್ ಅನ್ನೋದು ಒಂದು ರಿಜಿಸ್ಟ್ರಾರ್ ಕಂಪನಿ, ಆ ಕಂಪ್ನಿ, ಅಥವಾ ಕ್ಯಾಂಪ್ಸ್ CAMS ಅಂತೇಳಿ ಕ್ಯಾಂಪ್ಸ್ ಇದೆ, ಆ ಕಚೇರಿಗೆ ಹೋಗಿ ಭೇಟಿ ನೀಡಿ ದಾಖಲೆಗಳನ್ನು ಕೊಡಬೇಕಾಗತ್ತೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಅವರು ನಿಮ್ಮದೇ ಅದು ಹೂಡಿಕೆ ಅಥವಾ ನಿಮಗೆ ಸಂಬಂಧಪಟ್ಟವ್ರದ್ದೇ ಆ ಹೂಡಿಕೆ ಅನ್ನೋದು ಖಾತ್ರಿ ಆದರೆ ನಿಮಗೆ ಏನು ಸಂಬಂಧಪಟ್ಟ ಹಣ ಇರುತ್ತೆ, ಎಷ್ಟು ಹಣ ಇರುತ್ತೆ, ಆ ಹಣವನ್ನು ಅವರು ವಾಪಸ್ ಕೊಡ್ತಾರೆ. ಸೊ ಇದು ಓವರ್ ಆಲ್ ಪ್ರೋಸೆಸ್ಸು. ಈ ಮಾಹಿತಿಯನ್ನು ಎಷ್ಟು ಜನಕ್ಕೆ ಹಂಚಕ್ಕೆ ಸಾಧ್ಯ ಹಂಚಿ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಹೀಗೆ ಹೂಡಿಕೆ ಮಾಡಿ ಮರ್ತು ಹೋಗಿ ಕಷ್ಟಪಡ್ತಿರ್ತಾರೆ, ಟ್ರ್ಯಾಕೇ ಇಲ್ಲದೆ ದುಡ್ಡಿದೆ ಆದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಇದನ್ನ ಪಡ್ಕೊಳ್ಳಿಕ್ಕೆ ಸೆಬಿ ಈ ವ್ಯವಸ್ಥೆಯನ್ನು ಮಾಡಿದೆ, ಮಿತ್ರ ಪೋರ್ಟಲ್. ಈ ಮಾಹಿತಿಯನ್ನು ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತಿರೋ ಅಷ್ಟು ಅವರಿಗೆ ಅನುಕೂಲ ಆಗುತ್ತೆ. ಮತ್ತು ಯಾರಿಗೋ ನಿಜವಾಗಿ ಸಮಸ್ಯೆ ಇರೋರಿಗೆ ಇದರಿಂದ ಪರಿಹಾರನೂ ಸಿಗುತ್ತೆ. ನೀವೀಗ ಪ್ರಾಕ್ಟಿಕಲ್ ಆಗಿ ಚೈತ್ರ ಆ ವೆಬ್ಸೈಟ್ಗೆ ಹೋಗಿ ಹೇಗೆ ನಾವು ಹುಡುಕಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಪ್ರಾಕ್ಟಿಕಲ್ ಗೈಡೆನ್ಸನ್ನು ಕೊಟ್ಟರೆ ಅವ್ರಿಗಿನ್ನೂ ಹೆಚ್ಚು ರಿಜಿಸ್ಟರ್ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ, ಖಂಡಿತ ಸರ್, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಯಾಕಂದರೆ ಸಾಕಷ್ಟು ಜನರಿಗೆ ಇದರ ಒಂದು ಟ್ರ್ಯಾಕ್ ಆಗಿರ್ಬೋದು ಅಥವಾ ಇಂಥ ಪೋರ್ಟಲ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಇವತ್ತು ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಈಗ ನಿಮಗೆ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ದುಡ್ಡಾಗಿರ್ಬೋದು ಅಥವಾ ನಿಮ್ಮವರ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ರೆ ಅದನ್ನು ಹೇಗೆ ಹುಡುಕಾಟ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಈಗ ನೀವು ಗೂಗಲಿಗೆ ಹೋಗಬೇಕು. ಗೂಗಲಿಗೆ ಹೋಗಿ ಮ್ಯೂಚುವಲ್ ಫಂಡ್ ಸೆಂಟ್ರಲ್ ಅಂತ ಟೈಪ್ ಮಾಡಬೇಕು. ಅದಾದ್ಮೇಲೆ ಸರ್ಚ್ ಕೊಡಿ. ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ತೋರಿಸುತ್ತೆ ನೋಡಿ, MF ಸೆಂಟ್ರಲ್ ಅನ್ನುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಮಿತ್ರ ಅನ್ನುವಂಥ ಒಂದು ನ್ಯೂ ಆಪ್ಷನ್ ಇದೆ. ಸೊ ಮಿತ್ರ ನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಮೇಯ್ನ್ ಆಗಿ ಪಾನ್ ಕಾರ್ಡನ್ನು ನೀವು ಎಂಟ್ರಿ ಮಾಡಬೇಕು. ಈಗ ನಾನು ನನ್ನ ಪಾನ್ ಕಾರ್ಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರೊಸೀಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು OTP ಬರುತ್ತೆ. ಸೊ ಅದನ್ನು ನೀವು ಟೈಪ್ ಮಾಡಬೇಕಿಲ್ಲಿ ನೋಡಿ. ಇಲ್ಲಿ ನಿಮಗೆ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮದು ನೇಮ್ ಆಫ್ ದ ಇನ್ವೆಸ್ಟರ್. ಸೊ ಈಗ ನಿಮ್ಮ ತಾತನ ಹೆಸರು ಅಥವಾ ನಿಮ್ಮ ಅಜ್ಜಿ ಹೆಸರು ಅದನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನೋಡಿ ನಿಮಗೆ ಆಪ್ಷನ್ಸ್ ಇದೆ, ಯಾವ್ದ್ಯಾವ ಥ್ರೂ ನೀವು ಹುಡುಕಾಟ ಮಾಡ್ಬೋದು ಅಂತ. ಪಾನ್ ಕಾರ್ಡ್ ಇದೆ, ಇಮೇಲ್ ಇದೆ, ಮೊಬೈಲ್ ನಂಬರ್ ಥ್ರೂ ಕೂಡ ನೀವು ಹುಡುಕಾಟ ಮಾಡ್ಬೋದು. ಕೇವಲ ಅವರ ಒಂದು ಡೇಟ್ ಆಫ್ ಬರ್ತ್ನ ಹಿಡ್ಕೊಂಡು ಕೂಡ ಹುಡುಕಾಟ ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ನಂಬರ್ ಇದ್ರೆ ಅಥವಾ PEKRN ನಂಬರ್ ಇದ್ರೆ ಅಥವಾ ಯಾವುದು ಇಲ್ಲ ಅಂತಂದ್ರೂ ಕೂಡ ನೀವು ಸರ್ಚ್ ಮಾಡೋದಕ್ಕೆ ಸಾಧ್ಯ ಇದೆ. ಇಷ್ಟೊಂದು ಆಪ್ಷನ್ ಇದೆ. ಅದಾದ ಮೇಲೆ ಇಲ್ಲಿಗ ನಾನು ಪಾನ್ ಕಾರ್ಡಲ್ಲಿ ಹುಡುಕಾಟ ಮಾಡ್ತೀನಿ ಅಂತಂದರೆ ಇಲ್ಲಿ ನೀವು ಪಾನ್ ಕಾರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಅಡ್ರೆಸ್ ಆಗಿರ್ಬೋದು ಅಥವಾ ಸಿಟಿ ಥ್ರೂ ಆಗಿರ್ಬೋದು, ಕೇವಲ ಪಿನ್ ಕೋಡನ್ನು ಹಿಡ್ಕೊಂಡು ಕೂಡ ನಿಮ್ಮವರ ಒಂದು ಮ್ಯೂಚುವಲ್ ಫಂಡಲ್ಲಿ ಅವ್ರು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಫೋಲಿಯೋ ನಂಬರನ್ನು ಎಂಟ್ರ್ ಮಾಡೋಕ್ಕಿರುತ್ತೆ. ಅಷ್ಟೇ ಅಲ್ಲ, ಈಗ ಒಂದು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಏನೋ ಒಂದು ಡೌಟ್ ಇದೆ ಅಂತಂದರೆ ಅದನ್ನು ಕೂಡ ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಇಲ್ಲೊಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ. ಸೊ ಸೆಲೆಕ್ಟ್ AMC ಅಂತ ಇದೆ. ಸೊ ಅದ್ರ ಮೇಲೆ ಹೋದಾಗ ನಿಮಗೆ ಒಂದಷ್ಟು ಕಂಪನಿಗಳನ್ನು ತೋರಿಸ್ತಾರೆ. ಸೊ ಈ ಕಂಪನಿಯಲ್ಲಿ ನಿಮ್ಮವ್ರು ಯಾರಾದರೂ ಹೂಡಿಕೆ ಮಾಡಿದ್ರೆ ಅಥವಾ ನೀವು ಹೂಡಿಕೆ ಮಾಡಿದ್ರೆ ಅದನ್ನು ಕೂಡ ನೀವು ಹುಡುಕಾಟ ಮಾಡ್ಬೋದು. ಸೊ ಇಲ್ಲಿ ನೀವು ಪ್ರೊಸೀಡ್ ಅಂತ ಕೊಟ್ಟರೆ
ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸು ಅಥವಾ ಯಾರಾದರೂ ಹೂಡಿಕೆ ಮಾಡಿದರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇನ್ ಕೇಸ್ ನಿಮಗೆ ಒಂದು ಸತಿ ಈಗ ಪಾನ್ ಕಾರ್ಡ್ ಥ್ರೂ ಟ್ರೈ ಮಾಡಿರ್ತೀರಾ, ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತಂದರೆ ಮತ್ತೆ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಪಿನ್ ಕೋಡ್ ಥ್ರೂ ಟ್ರೈ ಮಾಡ್ಬೋದು. ಕೇವಲ ನಿಮಗೆ ಇಲ್ಲಿ 25 ಸರಿ ಟ್ರೈ ಮಾಡೋದಕ್ಕಿರುತ್ತೆ. ಸೊ ಅಷ್ಟೂ ಸತಿ ನಿಮ್ಗೆ ಇಲ್ಲಿ ಎಲ್ಲ ಆಪ್ಷನನ್ನು ಯೂಸ್ ಮಾಡಿಕೊಂಡು ನಿಮ್ಮವರು ಅಥವಾ ನೀವು ಇನ್ವೆಸ್ಟ್ ಮಾಡಿದಿರೋ ಅನ್ನೋದನ್ನು ನೀವು ನೋಡ್ಬೋದು. ಸೊ ಈ ಒಂದು ವಿಡಿಯೋವನ್ನು ಒಂದಷ್ಟು ಜನರಿಗೆ ಶೇರ್ ಮಾಡಿ. ಒಂದಷ್ಟು ಜನರಿಗೆ ಈ ರೀತಿಯಾದಂಥ ಒಂದು ಪೋರ್ಟಲ್ ಇದೆ ಅನ್ನುವಂಥ ಮಾಹಿತಿನೇ ಗೊತ್ತಿರೋದಿಲ್ಲ. ಸೊ ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ನೀವು ಈ ರೀತಿ ಶೇರ್ ಮಾಡೋದ್ರಿಂದ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ, ಅಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಎಷ್ಟು ರಿಟರ್ನ್ಸ್ ಬರುತ್ತೆ, ಯಾವಾಗ ಹೂಡಿಕೆ ಮಾಡಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಇದರಿಂದ ಆಗುವಂತ ಬೆನಿಫಿಟ್ ಏನು, ಮ್ಯೂಚುವಲ್ ಫಂಡ್ ನ ಟಿಪ್ಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಕಂಪ್ಲೀಟ್ ಕೋರ್ಸ್ ಇದೆ. ಯಾರಿಗೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆಯೋ, ನಾಲೆಜ್ ಇದೆಯೋ, ಅವರೇ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. Bosswala. Be the boss.